ಒಂದು ಥ್ಯಾಂಕ್ಫುಲ್ ಆದ್ರೆ ಹೇಳ್ತಾರ ಅವ್ರು ನಿಮಗೆ. ಬೇಡ, ಪೇಮೆಂಟ್ ಬೇಕು ನಿಮಗೆ. ಬೇಕಾಗಲ್ಲ, ಅವ್ನು ಥ್ಯಾಂಕ್ಫುಲ್ ತೊಂಡೆ ಒಂದು ಹೊಟ್ಟೆ ತುಂಬತ ಅಲ್ರಿ ಲೆಮನ್ ಹಿಡ್ಕಲ್ರಿ ಬ್ರೋ. ತಗೊಳ್ರಿ ಬ್ರೋ ಸ್ವಲ್ಪ. ಯಾಕ ಸುಮ್ಮನೆ ಬೇಡಲ್ಲ ನನಗೆ, ನನಗೆ ಗಾಬರಿ ಹಾಕತ್ತಲ್ಲೇ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಲೊಕೇಶನ್ ಗೊತ್ತಿಲ್ಲ. ನಿನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಬ್ರೋ ಇಲ್ಲೇ ಒಂದು ಟೆಂಪಲ್ ಇದೆ ಹೋಗೋಣ ಬರ್ತೀರಾ ಅಂತಂತ ಕೇಳ್ದ. ಓಕೆ ಆಯಿತು ಹೋಗೋಣ ಅಂತಂತಂದೆ. ಇವತ್ತು ಕೂಡ ಲೇಟು. ನಾನು 7 o'clock ಹೋಗೋಣ ಅಂತಂತ ಹೇಳಿದ್ದೆ, ಯಾಕಂದರೆ ರೀಚಿಂಗ್ ಟೈಮ್ ದೂರ ಇದೆ. 7 o'clock ಬಿಡೋಣ ಅಂತ ಹೇಳಿದ್ದೆ. ಇಟ್ಸ್ ಆಲ್ರೆಡಿ 8, ಇನ್ನೂ ಆದರೂ ಬಂದಿಲ್ಲ. ನಾನು ಕಾಲ್ ಮಾಡ್ತೀನಿ ಈಗ ಅವನಿಗೆ, ಏನಾದರೂ ಒಂದು ರೀಸನ್ ಹೇಳ್ತಾರೆ, ಕೇಳ್ರಿ ಅದನ್ನು. ಬ್ರೋ ಹೇಳಿ ಬ್ರೋ. ಬ್ರೋ ನಾನು ಆಲ್ರೆಡಿ ರೆಡಿಯಾಗಿ 1 hour ಆಯಿತು. ನಾನು ಬೆಳಗ್ಗೆ ಮೀಲು ಮುಗಿಸಿದೆ. ನಾನು ಬ್ರೋ ನೀವು ಕಾರ್ ತೆಗೆ ಎಷ್ಟೊತ್ತಿಗೆ ಬರ್ತೀನಿ ನೋಡಿ ಬ್ರೋ. ನಾನು ಬೆಳಗ್ಗೆ ವಾಕ್ ಈಗೆಲ್ಲ ನನ್ನ ಶೆಡ್ಯೂಲ್ ಹಾಳು ಮಾಡಿದಿರಿ ಇವತ್ತು. ಬ್ರೋ ಅದೇ ಇನ್ನೊಂದು 5 ನಿಮಿಷದಲ್ಲಿ ನೀವು ಕಾರ್ ತೆಗೆ ಎಷ್ಟಲ್ಲಿ ಬಂದಿರ್ತೀವಿ ನೋಡಿ ಬ್ರೋ. ಅಲ್ಲಿ ಬೇಗ ಬನ್ನಿ ಬ್ರೋ, ಇಟ್ಸ್ ಆಲ್ರೆಡಿ ಟೂ ಲೇಟ್. ಓಕೆ ಬ್ರೋ, ಬಂದ್ವಿ. ಗೈಸ್ ನಾನು ಹೇಳಿಲ್ವಾ, ಏನಾದರೂ ಒಂದು ರೀಸನ್ ಹೇಳೇ ಹೇಳ್ತಾರೆ. 5 minutes, ಓಕೆ 5 minutes ಕಾಯನಂತೆ. ಐ ವಿಲ್ ಶೋ ಯು ದ ಟೈಮ್. ಸಿ ಟೈಮ್ ಈಗ 8:10. ಓಕೆ 5 minutes ಮೀನ್ಸ್ ಒಂದು 8:15. ಅಲ್ಲಿ ತನಕ ಕಾಯನಂತೆ, ಕಾದು ನೋಡೋಣಂತೆ. ಲೆಟ್ಸ್ ದೇ ವೆಲ್ಕಮ್. ಬರಲ್ಲ, ನಾನೇ ಹೇಳ್ತೀನಿ ಬರಲ್ಲ. ಬಂದು ಹೇಳ್ತಾರೆ ಮಚ್ಚ ಇಲ್ಲ ಹಂಗಾಯ್ತು ಇದು ಆಯಿತು, ಅಮ್ಮ ಇದ್ದಿಲ್ಲ, ತಿಂಡಿ ಆಗಿಲ್ಲ, ಅದು ಆಗಿಲ್ಲ ಅಂತ ರೀಸನ್ ಹೇಳ್ತಾರೆ. ಡೆಫಿನೆಟ್ಲಿ ಹೇಳ್ತಾರೆ, ನಾನು ತೋರಿಸ್ತೀನಿ ನಿಮಗೆ. ಓಕೆ ಅಲ್ರಿ ಲೆಮನ್ ಹಿಡ್ಕಲ್ರಿ ಬ್ರೋ. ತಗೊಳ್ರಿ ಬ್ರೋ ಸ್ವಲ್ಪ. ಯಾಕ ಸುಮ್ಮನೆ ಬೇಡಲ್ಲ ನನಗೆ, ನನಗೆ ಗಾಬರಿ ಹಾಕತ್ತಲ್ಲೇ. ಬ್ರೋ ಸ್ವಲ್ಪ ಫೇಸ್ ತಿರುಗಿಸ್ತೀರಾ? ಯಾಕೆ ಲೇಟಾಗಿ ಬಂದ್ರಿ ಬ್ರೋ? 7 o'clock ಹೇಳಿ 8:30 ಮಾಡಿದ್ರಲ್ಲ. ಲೇಟ್ ಆಯ್ತು ಬ್ರೋ, ಸ್ನಾನ ಮಾಡೋದು ಲೇಟ್ ಆಯ್ತು. ಸ್ನಾನ ಮಾಡೋದು ಲೇಟ್ ಆಯ್ತಾ? ವಿನೋದ್ ಬ್ರೋ ನಿಮ್ದೇನಾಯ್ತು ಬ್ರೋ? ನಮ್ದು ಏನಿಲ್ಲ ಬ್ರ, ನೀರು ಬಿಸಿ ಆಗ್ಲಿಲ್ಲ, ಏನ್ ಮಾಡೋಣ. ಎಲ್ಲಿಂದ ತಗೊಂಡ್ಬಂದಿದ್ರಿ ಬ್ರೋ ನೀರ್ನ? ಕುಂದೋಡ್ಕೆರೆಯಿಂದ ಡೈರೆಕ್ಟ್ ಪೈಪ್ ಲೈನ್ ಹಚ್ಚಿದ್ನ, ಅಲ್ಲಿ ತಣ್ಣ ನೀರು ಬರಕ್ ಬಂದಿತ್ತು. ಅದಕ್ಕೆ ಸ್ವಲ್ಪ ಕೆಂಡ ಗಿಂಡ ಹಾಕಿ ಬಿಸಿ ಮಾಡೋಷ್ಟ ಲೇಟ್ ಆಗ್ಬಿಡುತ್ತೆ. ಅಲ್ಲ ಬ್ರೋ, ಕಾಮಿಡಿ ಏನ್ ಗೊತ್ತಾ, ನಾನು ನಮ್ಮ ಆಡಿಯನ್ಸಿಗೆ ಹೇಳಿದ್ದೆ. ಹೌದ್ರಾ? ಸೀರಿಯಸ್ಲಿ ಹೋಗೋದಿಲ್ಲ ನಾವು 7 o'clock. ಏನಾದ್ರು ಒಂದು ರೀಸನ್ ಹೇಳ್ತೀರಾ ಅಂತ. ಫಸ್ಟ್ ರೀಸನ್ ನೀವೇ, ನೆಕ್ಸ್ಟ್ ಅವನಿಗೊಬ್ಬನಿಗೆ ಕೇಳೋಣಂತ ಏನ್ ರೀಸನ್ ಹೇಳ್ತಾನಂತ. ಓಕೆ ಬ್ರೋ ಕೇಳೋಣ. ಯಾಕೆ ಬ್ರೋ ಲೇಟ್? ನಿಮಗೂ ನೀರ್ ಕಾಯ್ದಿಲ್ವಾ? ಇಲ್ಲ ಬ್ರೋ, ನಂದೆಲ್ಲ ನೀರ್ ಕಾಯ್ದಿತ್ತು. ಬಾಯ್ ಬ್ರೋ, ನಮ್ದೆಲ್ಲ ನೀರ್ ಕಾಯ್ದಿತ್ತು. ಬಟ್ ಏನ್ ಮಾಡೋದು, ಇವ್ರಿಗೆ ನಿಮಗೆಲ್ಲ ವೇಟ್ ಮಾಡ್ಕಂತ ನಾನು ಸುಮ್ ಮೊಬೈಲ್ ನೋಡ್ಕೊಂಡ್ ಕೂತ್ಕೊಂಡಿದ್ದೆ ನೋಡ್ರಿ. 7 o'clock ಹೇಳಿದ್ದು ಬ್ರೋ, 7 ಹೇಳಿದ್ದು, ಆಗಿರೋದು ಇವಾಗ 8:25 ಆಗೈತ್ ನೋಡ್ರಿ. 8:15. 8:25 ಇಲ್ಲಿ. ಇನ್ನ 5 ನಿಮಿಷ ಬ್ರೋ. ಸರಿ ಓಕೆ, ಹೊರಡೋಣ ಈಗಾದ್ರು. ಹೋಗನ್ ಬ್ರೋ. ಲೊಕೇಶನ್ ರೀಚಿಂಗ್ ಟೈಮು 2 hours 6 minutes ತೋರಿಸ್ತಿದೆ. ವಿರೋಧ ಎಷ್ಟು ಹೊಡಿತೀಯಪ್ಪ? ಕರೆಕ್ಟ್ 2 hours 3 hours ಹೋಗೋಣ ಸುಮ್ನೆ. ಬ್ರೋ ಅದೇ 2 hours ತೋರಿಸ್ತಾ ಇದ್ದೀನಿ, ನೀನ್ 2 hours ಹೊಡಿತೀಯ ಅಂತ. 2 hours ಹೊಡೆಯಕ್ಕಾಗಲ್ಲ ಅಂತೀರಲ್ಲ. ಟಿಫಿನಿಗೆ ಬೇಕು ಟೈಮ್. ಟಿಫನ್ ಮಾಡ್ಬೇಕು, ಇನ್ನು ನಮ್ಮ ಸ್ಟಾಪ್ ಗಳು ಬಾಳ ಇದಾವ ಬ್ರೋ, ಅವೆಲ್ಲ ಮುಗಿಸ್ಕೊಂಡ್ ಹೋಗಷ್ಟಲ್ಲಿ ಕರೆಕ್ಟ್ ನಮಗೆ 11 ಗಂಟೆಗೆ ರೀಚ್ ಮಾಡಿಸ್ರಿ ಸಾಕು. ನಿಮ್ಮ ಸ್ಟಾಪ್ಗಳು ಗೈಸ್, ಸ್ಟಾಪ್ ಎಲ್ಲ ತೋರಿಸ್ತೀನಿ. ಈಗ 2 hours ಅಂದ್ರೆ ಒಂದ್ 20 ಸ್ಟಾಪ್ ಅಂತೂ ಡೆಫಿನೆಟ್ಲಿ ಆಗಿರುತ್ತೆ. ಆಲ್ರೆಡಿ 8:15 ಮಾಡಿದ್ದಾರೆ. ಬರ್ರಿ ಹೋಗೋಣ. ಲೆಟ್ಸ್ ಗೋ ಗೈಸ್, ಕಮ್ ಆನ್. ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಿರೋದು? ಅವೆಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ ಎಲ್ಲ. ಮುಂದ್ ಮತ್ತೇನೇನ್ ಪ್ಲಾನ್ ಹಾಕತ್ತೋ ಗೊತ್ತಿಲ್ಲ, ಅಲ್ಲಿಂದ ಎಲ್ಲೋಕೆ ಗೊತ್ತಿಲ್ಲ. ಒಟ್ ಫಸ್ಟ್ ಅಲ್ಲಿಗೆ ಹೋಗಿ, ಗುರುಪೂರ್ಣಿಮೆ ಇವತ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ಬ್ರೋ ಸೂರಜ್ ಬ್ರೋ, ಈಗ 2 hours ತೋರಿಸ್ತಿದ್ದೇನಾ? ಒಂದು ಅಪ್ರಾಕ್ಸಿಮೇಟ್ ಹೇಳ್ರಿ, ಎಷ್ಟು ಸ್ಟಾಪ್ ಕೊಡ್ಬೋದು ನೀವು? ಎಷ್ಟು ಸ್ಟಾಪ್ ಕೊಡ್ಬೋದು ನೀವು ನಿಮ್ ಕಡೆಯಿಂದ? ನಮ್ ಕಡೆಯಿಂದ ಸ್ಟಾಪ್ ಇಲ್ಲ ಬ್ರೋ. ನಾನ್ ಸ್ಟಾಪ್ ಹೋಗೋದಾ? ಇಲ್ಲ, ನಾನ್ ಸ್ಟಾಪ್ ಹೋಗೋದ್ ಬೇಡ, ಒಂದ್ 2-3 ಸ್ಟಾಪ್. ಡೆಫಿನೆಟ್ 2-3 ಸ್ಟಾಪಾ? ಪಕ್ಕ 100%. 100%. ಪ್ರಕೃತಿ ನಾ ನೋಡ್ಕೊಂತ ಹೋಗ್ಬೇಕು ಬ್ರೋ. ಒಳ್ಳೆ ವೆದರ್ ಚೆನ್ನಾಗಿದೆ, ಪ್ರಕೃತಿ ನೋಡ್ಕೊಂತ ಹೋಗ್ಬೇಕು. ಓಕೆ ಲೆಟ್ಸ್ ಹ್ಯಾವ್ ಫನ್.
ಬೀಗರು ಕೊಡೋರು ಅಲ್ಲ ಅಕ್ಕ ನೀನು ಇವಾಗ ಕೈ ಖಾಲಿ ಕಂಡ್ರೆ ಹೆಂಗೆ ನೋಡ್ರಿ ಮತ್ತೆ ಯಾವ್ದಾರ ಹೆಣ್ಣಿದ್ರೆ ಹೆಣ್ಣು ನಿನಗ್ ಯಾವ್ದಾರು ಬೀಗರು ಕೊಡೋರು ಕೆಜಿ ಗಟ್ಲೆ ಕೊಡೋದಾರೆ ಫುಲ್ ರೋಸ್ಟ್ ಬಿವಿ ಫುಲ್ ರೋಸ್ಟ್. ಅಷ್ಟೇನಿಲ್ಲಪ್ಪ ಇರೋದು ಹೇಳ್ತಾರೆ ಸತ್ಯವಂತ ಮಾತಾಡ್ತೀನಿ. ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳಲ್ವಾ? ಕೆಲವೊಂದಷ್ಟೇ ಸತ್ಯ ಹೇಳ್ತೀನಿ. ಮೈಕ್ ಕೊಡ್ರಿ ಬ್ರೋ ಪಾಪ. ಬ್ರೋ ತಾಳ್ರಿ ಬ್ರೋ. ಏನದ ನೀವ್ ಎಷ್ಟು ಹೇಳ್ತೀರ ಅಷ್ಟು ಪೆಟ್ರೋಲ್ ಹಾಕ್ಸೋದು. ಬ್ರೋ ನಿಮ್ ಚಾಯ್ಸ್ ಬ್ರೋ, ನೀವ್ ಎಷ್ಟು ಸಂಖ್ಯೆ ಹೇಳ್ತೀರ ಅಷ್ಟು ಸಂಖ್ಯೆ. ನೀವ್ ನಿಮ್ ಡಿಜಿಟ್. ಹೌದ್ರಾ? ನೀವ್ ಎಷ್ಟು ಹೇಳ್ತೀರ ಅಷ್ಟು ಹಾಕ್ತೀರ ಡೀಸೆಲ್. ಈಗ 85 ಐತೆ, ಇರೋದು 104, 700 ಕಿಲೋಮೀಟರ್. ಒಂದ್ 700 ಬಂದ್ರೆ ಸಾಕದು. ಎಷ್ಟು ಬೇಕು ಅದಕ್ಕೆ? ಒಂದ್ 2000 ಸಾಕನಪ್ಪ. 2000 ಅಷ್ಟೇ ಸಾಕಾ? ಮತ್ತ ಆಮೇಲೆ ಮುಂದೆ ಏನಾದ್ರು ಡಿಫಾಲ್ಟ್ ಆದ್ರೆ ನಿಮ್ದೆ. ಜಾಡ ಹಂಗಂದ್ರೆ ಒಂದ್ 3000 ಹಾಕ್ಸಿ. ಓಕೆ, ಅಲ್ಲಿ ಹೇಳ್ಬಿಡ್ರಿ ನಿಮ್ದ 3000 ಸಾಕಾ ಬ್ರೋ? ಸಾಕು ಬ್ರೋ. ಅಲ್ಲಿಂದ ಎಲ್ಲಾರು ಬೇರೆ ಕಡೆ ಪ್ಲಾನ್ ಇದ್ರೆ ಹೇಳ್ಬಿಟ್ರೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ನಿಮ್ ಮೊದ್ಲೇ ಏನು ಹೇಳೋದಿಲ್ಲ ಏನಿಲ್ಲ, ಸುಮ್ ಉದೋ ಅಂತ ಹಂಗೆ ಇರ್ಬೇಕು ಬ್ರೋ. ಕಿಲೋಮೀಟರ್ ಬ್ರೋ, ಅಲ್ಲಿಂದ ಜೋಗ 42 ಕಿಲೋಮೀಟರ್ ಬ್ರೋ. ಹೆಂಗೆ ನೋಡ್ರಿ, ನಿಮ್ಗೆ ಗೊತ್ತಿರೋದೇ ಐತಿ. ಹಾಕೋಣ ಬ್ರೋ, ಅಲ್ಲಿಂದ 42 ಕಿಲೋಮೀಟರ್ ಜೋಗ. ಆರಾಮಾಗಿ ಜೋಗಕ್ ಹೋಗ್ಬೋದು. ವೆದರ್ ಚೆನ್ನಾಗಿ ವೆದರ್ ಚೆನ್ನಾಗೈತಿ, ಒಳ್ಳೆ ಶೂಟ್ ಮಾಡ್ಕೊಂಡ್ ಬರ್ಬೋದು. ಅಲ್ಲೇ ಒಂದ್ ರೆಸಾರ್ಟ್ ಮಾಡೋಣ. ಇಲ್ಲಿ ನಮ್ಮ ವಿನೋದ್ ಕುಮಾರ್ ಅವ್ರ ಇದಾರೆ, ಒಳ್ಳೆ ಶೂಟ್ ಮಾಡ್ತಾರ ಅವ್ರೆಲ್ಲ. ಶೂಟ್ ಮಾಡ್ಕೊಂಡ್ ಆರಾಮಾಗಿ ಬರ್ಬೋದು. ನೋಡ್ರಿ ಎಲ್ಲ ಪ್ಲಾನ್ ಮಾಡ್ರಿ ನೀವೇ. ರೆಸಾರ್ಟ್ ಮಾಡೋಣ ಅಲ್ಲೇ. ಅಲ್ಲೆಲ್ಲ ಚೆನ್ನಾಗಿದ್ರೆ ಎಲ್ಲ ರಿಚ್ ಕಿಡ್ಸ್ ಅದೀವಿ. ಅಲ್ಲೇ ಇದ್ ಬಿಡಲ್ಲಂತೆ. ವಾರ ಇದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ. ಒಂದ್ ವಾರ ಇದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ ಬ್ರೋ. ಸಡನ್ ಪ್ಲಾನ್ ಇರ್ಬೇಕು ಯಾವತ್ತು. ಸಡನ್ 2-3 ದಿನ ಇರ್ಬೇಕು. ಒಂದ್ ವಾರ ಗಂಟ್ಲೆ ಇದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ. ನಡೀರಪ್ಪ ಮನೆಗೆ ಯಾಕೆ ಬರ್ತೀರಾ, ಅಲ್ಲೇ ಇರ್ರಿ ಅಂತ. ಯಾರು ನಿಮಗೆ ಹೊರಗೆ ಹಾಕ್ತಾರ ಬ್ರೋ? ಸೀರಿಯಸ್ ಆಗಿ ಹೇಳ್ಬೇಕು ಬ್ರೋ. ಮನೆಯಿಂದ ಹೊರಗೆ ಹಾಕ್ತಾರೆ ಅಂತಂದ್ರೆ ಏನು? ಅಲ್ಲಿ ನೋಡ್ರಿ ಬ್ರೋ, ಮದ್ವಿ ಮಾಡ್ಬಿಡ್ತಾರ ಗಡ ಅಂತ. ಅದ್ರಲ್ಲೂ ಏನಾರ ಹುಡುಕ್ತಾರ. ಎಲ್ಲ ಕ್ಯಾಶ್ ಎಲ್ಲ ಮರ್ತೇ ಬಿಟ್ಟಾರ, ಎಲ್ಲ ಕಾರ್ಡ್ ಅಪ್ಡೇಟ್ ಆಗ್ಬಿಟ್ಟಾರ ಎಲ್ಲ ಜನಗಳು. ಕಾರ್ಡ್ ಐತಲ್ಲ, ಸುಮ್ನೆ ರೋಸ್ಟ್ ಮಾಡ್ತಾರೆ ಎಲ್ರಿಗೂ, ಏನು ಗೊತ್ತಿರಲ್ಲ. ಮಾಡಿರೋದೇ ಸಡನ್ ಪ್ಲಾನ್, ಮತ್ತೆ ಅದರಲ್ಲಿ ಮನೆಯಿಂದ ಹೊರಗೆ ಹಾಕ್ತಾರಂತೆ. ಅಯ್ಯೋ ಅಲ್ಲ ಹೇಳೋದು. ಏನಾಯ್ತು ಏನಾಯ್ತು? ಕಾರ್ಡ್ ಐತ ಅಂತ ಕೇಳಿದ್ರು. ನೋಡ್ರಿ, ಹಿಂಗೆ ರೋಸ್ಟ್ ಮಾಡೋದು. ಪಾಪ ಅವರು ಕಾರ್ಡ್ ಅಂತ ಕೇಳಿದಾರೆ, ಇವ್ರಿಗೆ ಗಾರ್ಡ್ ಅಂತ ಕೇಳಿಸಿದೆ. ಸುಮ್ನೆ ರೋಸ್ಟ್ ಮಾಡೋದು. ಸ್ವೈಪ್. ಗಾಯ್ಸ್, ರೀಚ್ ಆದ್ವಿ ಈಗ ಶಿಕಾರಿಪುರದ ಇಲ್ಲಿಂದ ತಿಂಡಿ ತಿನ್ನಕ್ಕೆ ನಿಲ್ಸಿವಿ. ಈಗ ಹೋಗ್ತಾ ಇದೀವಿ ತಿಂಡಿ ತಿನ್ನಕ್ಕೆ. ಬಾಯ್ಸ್ ಎಲ್ಲ ಹೋಗಿದಾರೆಲ್ಲ ಒಳಗಿದ್ದಾರೆ. ಹೋಗಿ ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ ಅವ್ರಂತ. ನಂದಂತೂ ಮೀಲ್ ಮುಗ್ದಿದೆ. ನಾನಂತೂ ಡಯಟ್ ಅಲ್ಲಿ ಇದ್ದೀನಿ. ಅಂತೂ ಮೀಲ್ ಮುಗ್ದಿದೆ. ಏನ್ ಆರ್ಡರ್ ಮಾಡಿಯಪ್ಪ? ದ್ವಾಸಿ ದಾವಣಗೆರೆಗಿದೆ ದೋಸೆ ತಿಂತಿರಲ್ಲ. ದಾವಣಗೆರೆ ಹುಡುಗರ್ಬೇಕಣ, ದ್ವಾಸಿ ಬಿಟ್ರೆ ಅದು ಬೆಂಡೆಕಾಯಿ. ಯಾವ್ದೋ ಒಂದ್ ದ್ವಾಸಿ ಇಟ್ಟಾಗ ಹಾಕ್ತಾರ, ಬೇರೆ ಎದ್ರಾಗಾರ ಹಾಕ್ತಾರ. ಬೆಂಡೆಕಾಯಿ ಅನ್ಬೇಕು. ನೀನೇನ್ ಹೇಳಪ್ಪ? ನಾವು 1 ಪ್ಲೇಟ್ ಬೆಂಡೆಕಾಯಿ ಹೇಳಿದ್ವಿ, ಎಲ್ಲರಿಗೂ ಅದೇ. ಇಲ್ಲ ಸ್ವಲ್ಪ ಫೇಮಸ್ ದಾವಣಗೆರೆ ಅವ್ರು ಮಾಡಿರೋದು. ಎಲ್ರು ಹೇಳಾರೆ ನಾವು ಅದೇ ಅಪ್ಪ, ನಮ್ ಬೆಂಡೆಕಾಯಿ ಖಾಲಿ ಎಲ್ಲ ಏನ್ ಡಯಟ್ ಇಲ್ಲ ಇವತ್ತು. ನಂದಷ್ಟೇ ಗಾಯ್ಸ್, ನಂದಷ್ಟೇ ಬೆಳಗ್ಗೆ ಮೀಲ್ ಕ್ಲೀನ್ ಆಗ್ಯದ ನಂದು. ನಾನು ಬೆಳಗ್ಗೆ ಓಟ್ಸ್ ಮತ್ತೆ ಪ್ರೋಟೀನ್ ತಿಂದು ಬಂದೆ. ಇವ್ರದ್ದು ಏನೋ ಡಯಟ್ ಮಿಸ್ ಏನ ಇವತ್ತು. ಡಯಟ್ ಮಿಸ್ ಹೊರಗಡೆ ಬಂದ್ರೆ ಡಯಟ್ ಫಾಲೋ ಮಾಡಲ್ಲ ಇವರು. ಬಟ್ ನಾನಂತ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ತೀನಿ.
ನಾನು ಅದೇ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸ್ ಅಲ್ಲಿ ತೋರಿಸ್ತೀನಿ ನನ್ನ ಮೀಲ್ ಬಗ್ಗೆ. ನಾನು ಡೆಫಿನೆಟ್ಲಿ ಅದನ್ನೆಲ್ಲ ಕಂಟಿನ್ಯೂ ಮೇಂಟೈನ್ ಮಾಡೇ ಮಾಡ್ತೀನಿ. ವಿನೋದ್ ಹೆಂಗೈತಪ್ಪ ದೋಸೆ? ಬ್ಯೂಟಿಫುಲ್. ಚೆನ್ನಾಗೈತಾ? ದಾವಣಗೆರೆಗಿಂತ ಚೆನ್ನಾಗಿತ್ತು ಏನಲ್ಲೇ? ಶಿಕಾರಿಪುರ ತರ ಚೆನ್ನಾಗಿತ್ತು. ನಮ್ ಶಿಕಾರಿಪುರ ಸೌಕರ್ ಅದಾರಪ್ಪ ಒಬ್ರು. ಇದು ಹೆಂಗೈತಪ್ಪ ದೋಸೆ? ಚೆನ್ನಾಗೈತಿ. ಬೆಣ್ಣೆ ಕಮ್ಮಿ ಇರ್ಬೇಕು ಪಾಪ. ರಿವ್ಯೂ ಕೊಡ್ರು ಪಾಪ. ಬಂದಾಗ ಮೈಕ್ ಪಾಸ್ ಮಾಡ್ರಿ ಬ್ರೋ, ಮೈಕ್ ಪಾಸ್ ಮಾಡ್ರಿ. ರಿವ್ಯೂ ಕೊಡ್ರು ಪಾಪ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಯಾರಾದ್ರೂ ಬಂದಾಗ ಚೆನ್ನಾಗೈತಿ, ಬಟ್ ಬೆಣ್ಣೆ ಕಮ್ಮಿ ಹೊಡೆದ್ಬಿಟ್ಟಾರ. ನಮ್ ದಾವಣಗೆರೆ ಬೆಣ್ಣೆ ದೋಸೆ ತಿಂದು 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 ಇಲ್ಲಿ ಬೆಣ್ಣೆ ಕಮ್ಮಿ ಹೊಡೆದ್ಬಿಟ್ಟಾರ, ತಿನ್ನಂಗೆ ಆಗ್ತಿಲ್ಲ. ಅರ್ಧ ಹೋಟ್ಲೆ ನಿಮ್ಗೆ ಹೋಗ್ತೈತಲ್ಲ ಬೆಣ್ಣೆ. ಆಗ್ತಿಲ್ಲ. ಸೂರಜ್ ಬ್ರೋ, ನಾನು ತಿನ್ನಕತ್ತೀನಿ, ಬಿಸಿ ಅದೀನಿ. ಅವ್ರು ತಿನ್ನಬೇಕಾರೆ ಯಾರ ಹತ್ರನೂ ಮಾತಾಡೋದಿಲ್ಲ. ಹೌದೌದು. ಅವರು ತಿನ್ನಬೇಕಾರೆ ಕನ್ಸಿಸ್ಟೆನ್ಸಿಯಿಂದ ತಿಂತಿರ್ತಾರೆ. ಅವರು ಯಾರ ಹತ್ರನು ಮಾತಾಡೋದಿಲ್ಲ. ಏನ್ ಬ್ರೋ ಹೇಳ್ರಿ ಏನಾದ್ರು ಪಾಪ. ಮಾತಾಡ್ತಾ ತಿಂದ್ರೆ ಹೊಟ್ಟೆ ಒಳಗೆ ಹೋಗಲ್ಲ, ಮತ್ತೆ ಎಲ್ಲ ಹೋಗ್ತೈತಿ. ತಿನ್ನೋ ಫೀಲ್ ಬರಲ್ಲ. ಅವನು ಬಿಸಿ ಇದಂತ ತಿನ್ನೋದ್ರಲ್ಲಿ ಬಿಸಿ ಐತಲ್ಲ. ತಿಂಡಿ ಆದ್ಮೇಲೆ ಗಾಯ್ಸ್ ತಿಂಡಿ ತಿಂದ್ರಿ ಇವರು, ನಾನ್ ತಿಂದಿಲ್ಲ. ನಮ್ದು ಮೀಲ್ ಬೆಳಗ್ಗೆನ ಮುಗ್ದಿದೆ ಅಂತ ಹೇಳ್ದೆ. ಏನ್ ಮಾಡ್ತಿದ್ದೀರಾ? ಮಲ್ಕೊಂಡ್ರ ಎಲ್ಲ? ಒಬ್ರು ಮಾತ್ರ ಆಲ್ ಕ್ಯಾಂಡಿಡೇಟ್ಸ್ ಆರ್ ಸ್ಲೀಪಿಂಗ್. ಏನಿಲ್ಲ, ಇನ್ನೊಂದ್ 16 ಕಿಲೋಮೀಟರ್ ಐತಿ. ಒಳ್ಳೆ ವೆದರ್ ಐತಿ, ವೆದರ್ ಫೀಲ್ ಮಾಡ್ತಿದೀವಿ. ನಮ್ ಬಾಸ್ ಆಲ್ರೆಡಿ ಮಲ್ಕೊಂಡ್ಬಿಟ್ಟಾರೆ. ಇನ್ನು ಎಷ್ಟು ಕಿಲೋಮೀಟರ್ ಐತಪ್ಪ? ಇನ್ನು 16 ಕಿಲೋಮೀಟರ್ ಐತಿ. ಒಳ್ಳೆ ವೆದರ್ ಐತಿ. ಆಕಾಶ್ ವೆದರ್ ತೋರ್ಸಲ್ಲ ಸ್ವಲ್ಪ ಕಡೆ. ಒಳ್ಳೆ ವೆದರ್, ಸ್ವಲ್ಪ ನಿಧಾನಕ್ಕೆ ಮಳೆ ಬರ್ತೈತಿ. ಫುಲ್ ಮಳೆ ಇದೆ. ಅವಾಗ್ಲಿಂದ ಮಳೆ ಇತ್ತು, ಬಟ್ ಈಗ ಸ್ವಲ್ಪ ಓಕೆ ಪರವಾಗಿಲ್ಲ. ಗಾಡಿ ಹೊಡೋರಿಗೆ ಮಾತ್ರ ಒಳ್ಳೆ ಫೀಲ್. ಅವರಿಗಂತೂ ಕ್ರೇಜಿ ಫೀಲ್. ಫುಲ್ ಕ್ರೇಜ್. ಫೀಲಿಂಗ್ ಮ್ಯಾನ್ ಕ್ರೇಜಿ. ಅವನಿಗೆ ಯಾವ ಗಾಡಿ ಕೊಟ್ರು ನೋಡಿ ಕ್ರೇಜ್ ಅವನಿಗೆ. ಗಾಡಿ ಅಂದ್ರೇನೆ ಕ್ರೇಜ್. ಕ್ರೇಜ್. ಗೈಸ್ ಇನ್ನೊಂದ್ ಹೇಳ್ತೀನಿ, ಈ ನನ್ ಮಗನಿಗೆ ಗಾಡಿ ಕಲ್ಸಿದ್ ನಾನೇ. ಅದು ನಿಜ. ಹೊಡೆದು ನನ್ನ ಹತ್ರ ಹೊಡೆದು ಕಲ್ಸಿರೋದಂದ್ರೆ ಪಾಪ ಇವನೊಬ್ನೇ. ಯಾರಿಗೂ ಅಷ್ಟು ಹೊಡೆದು ಬಾಳ ಹೇಳಿಲ್ಲ, ಬಟ್ ಆದ್ರೂ ಖುಷಿ ಆಗ್ತತಿ. ಪ್ರೋ ಡ್ರೈವರ್ ಅಂತಂದು ಎಷ್ಟು ಕ್ಲೀನ್ ಆಗಿ ಹೊಡಿತಾನಲ್ಲ ಗಾಡಿ ಅಂತ. ಚೆನ್ನಾಗ್ ಹೊಡಿತಾನೆ ಗಾಡಿ. ಐ ಆಮ್ ಪ್ರೌಡ್ ಆಫ್ ಹಿಮ್. ಕ್ರೇಜಿ ಹೊಡಿತಾನೆ, ಅದರಲ್ಲಿ ಮ್ಯಾಟ್ರೇ ಇಲ್ಲ. ಥ್ಯಾಂಕ್ ಯು. ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇರ್ಲಿ. ಒನ್ಸ್ ಅಗೇನ್ ರಿಪೀಟ್ ಮ್ಯಾನ್. ಈ ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇರ್ಲಿ. ಎಲ್ಲಿರ್ಲಿ ವಿಶ್ವಾಸ? ಇಲ್ಲಿರ್ಲಿ. ಪ್ರೀತಿ ಇಲ್ಲಿರ್ಲಿ. ಅದು ಇಲ್ಲೇ ಇರ್ಲಿ. ಇನ್ಸ್ಟಾಗ್ರಾಮ್ ಇರ್ಬೇಕು ಪ್ರೀತಿ. ಎರಡು ಇಲ್ಲೇ ಇಲ್ಲ ಎರಡೇ ಇದ್ರೆ ಇದು ಉಪಯೋಗ ಆಗಲ್ಲ. ಇನ್ಸ್ಟಾಗ್ರಾಮ್ ಪ್ರೀತಿ ಇರ್ಬೇಕು ನಿಂತು. ಒಂದ್ ಪ್ರೀತಿನ ಯೂಟ್ಯೂಬ್ ಕೊಟ್ಬಿಡ್ತೀನಿ ತಾಳ್ರಿ ನಾ. ಹಿಡ್ಕೊಂಡ್ಬಿಡ್ರಿ ನೀವೇ. ವಿಶ್ವಾಸ ಅಷ್ಟೇ ನಡ್ಕಂತೀನಿ. ಇವನು ನನ್ನ ತಮ್ಮ, ಮೈ ಓನ್ ಬ್ರದರ್. ಇವನು ಮಾತಾಡಕ್ಕಾಗಲ್ಲ ಅಂತ ಅವಾಗಲೇ ಫುಲ್ ಹೇಳ್ತಿದ್ದ. ನನಗೆ ಮಾತಾಡಕ್ಕಾಗಲ್ಲ, ನನಗೆ ಕೊಡ್ಬೇಡ, ಹೆಸಿಟೇಟ್ ಆಗ್ತದ ನನಗೆ ಅಂತ ಹೇಳ್ತಿದ್ದ. ಬಟ್ ನನ್ನ ಫುಲ್ ಲಾಗ್ ನೋಡ್ರಿ, ಎಲ್ಲರಲ್ಲೂ ಜಾಸ್ತಿ ಮಾತಾಡಿರೋದು ಅವನೇ. ಬಟ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಅವನೇ ನಮಗೆ ಇದಾಗ್ತಿದ್ದಾನೆ. ಏನೋ ನಮ್ಗೆ ಅಡ್ಜಸ್ಟ್ ಏನಪ್ಪ ಆಗ್ತಿದ್ದಾನೆ. ಸೂರಜ್, ಹೌದಿಲ್ಲ? ಈಗ ನಾಚ್ಕೊತಿದ್ದಾನೆ ನೋಡ್ರಿ. ಮತ್ತೆ ಇಲ್ಲ, ಸೈಲೆಂಟ್ ಆಗ್ಬಿಟ್ಟ. ಸೂರಜ್ ತಿಂಡಿ ಹೆಂಗಿತ್ತು? ಚೆನ್ನಾಗಿತ್ತು. ಇನ್ನೊಂದೇನಪ್ಪಾ ಅಂದ್ರೆ, ತಿಂಡಿ ತಿನ್ನಬೇಕಾದ್ರೆ, ನಿದ್ದೆ ಮಾಡಬೇಕಾದ್ರೆ ಯಾರ ಹತ್ರನೂ ಮಾತಾಡೋದಿಲ್ಲ. ಇಲ್ಲ ಮತ್ತೆ ಹೇಳ್ಬೇಡ್ರಿ, ಕಮೆಂಟ್ ಹಾಕ್ಬೇಡ್ರಿ ನಿದ್ದೆ ಮಾಡ್ಬೇಕಾದ್ರೆ ಯಾರು ಮಾತಾಡೋದಿಲ್ಲ ಅಂತ. ಬಟ್ ಅವನು ಅಂತಾನೆ, ನಿದ್ದೆ ಮಾಡಬೇಕಾದ್ರೆ ಮಾತ್ರ ಯಾರ ಹತ್ರನು ಎದಳ್ಸಿದ್ರು ಮಾತಾಡೋದಿಲ್ಲ, ತಿಂಡಿ ತಿನ್ನಬೇಕಾದ್ರೂ ಮನೇಲಿ ಇದ್ದಾಗ ಮಾತಾಡೋದಿಲ್ಲ. ನಾನು ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸ್ ಅಲ್ಲಿ ತೋರಿಸ್ತೀನಿ. ಬಟ್ ಸೀರಿಯಸ್ಲಿ ಬಿವಿ ಹೇಳ್ಬೇಕಂದ್ರೆ, ಎದ್ದಿರೋದೇ ಫುಲ್ ಡ್ರೈವ್ ಅಲ್ಲಿಂದ ದಾವಣಗೆರೆಯಿಂದ ಬರೋ ತನಕ ಕೂತ್ಕೊಂಡಿರೋದೇ ಭಾರಿ ಗ್ರೇಟ್. ವೆರಿ ಗ್ರೇಟ್. ಫಾರ್ ದ ಫಸ್ಟ್ ಟೈಮ್ ಎದ್ದು ಕೂತ್ಕೊಂಡಾರೆ. ಇಲ್ಲ ಎದಳ್ತಾನೆ ಇದ್ದಿಲ್ಲ, ಮಲ್ಕೊಂಡ್ಬಿಡ್ತಿದ್ದ. ಹೋಗ್ರಿ ನೀವೇನಾರ ಮಾತಾಡ್ಕೊಂಡ್ರೆ ಆರಾಮ್ ಮಲ್ಕೊಂಡ್ಬಿಡ್ತಿದ್ದ ಅಂತ. ಒಂದು ಏನದ, ಇವನು ಫೋಟೋಗ್ರಫಿ ವರ್ಕ್ ಮಾಡ್ತಾನೆ. ಈಸ್ ಅನ್ ವಿಡಿಯೋ ಎಡಿಟಿಂಗ್. ಕ್ರೇಜಿ ಚೆನ್ನಾಗಿ ಎಡಿಟ್ ಮಾಡ್ತಾನೆ. ತೋರಿಸ್ತೀನಿ ಅದನ್ನ ಅಪ್ಕಮಿಂಗ್ ಅಲ್ಲಿ ಅವಂದು ಎಲ್ಲ ತೋರಿಸ್ತೀನಿ. ಹಿ ಈಸ್ ಅ ಬಿಸ್ನೆಸ್ ಮ್ಯಾನ್. ಅವ್ರದ್ದು ಹೋಟ್ಲ್ ಇದೆ. ಮತ್ತೆ ಅಕ್ಷತಾ ಲೇಡೀಸ್ PG ಅಂತ ದಾವಣಗೆರೆಯಲ್ಲಿ ಇದೆ, BIT ರೋಡ್ ಅಲ್ಲಿ. ಅದರದ್ದು ಓನರ್ ಅವರೇ. ಚೆನ್ನಾಗಿ ನಡೀತಿದೆ ಎಲ್ಲ. ಬಟ್ ಗೈಸ್ ಬಂದ್ವಿ, ರೀಚ್ ಆದ್ವಿ ಟೆಂಪಲ್ಗೆ. ಇದೆ ಆ ಟೆಂಪಲ್ಲು. ರೀಚ್ ಆಗಿದ್ದೀವಿ. ದರ್ಶನ ಇನ್ನು 11 ಗಂಟೆಗೆ ಸ್ಟಾರ್ಟ್ ಅಂತೆ. 10 ಮಿನಿಟ್ಸ್ ಇದೆ. ಹೋಗಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಶೋ
ಲೇ ವಿನೋದ, ಹೇಳ. ಹುಲಿ ಯಾರಿಗ್ ಕೊಡಕ್ ಬೇಕಲ್ಲ ಹುಲಿ ನಿನಗೆ? ಹುಲಿ ಡೇ ಇವತ್ತು, ಯಾವ ಹುಲಿಡೇನೆ ನಿನಗೆ? ಟೈಗರ್ ಡೇ ಇವತ್ತು. ನಾನ್ ಹೇಳೋದ್ ಗೊತ್ತಾಗತ್ತಗಲ್ಲಿ ನಿನಗೆ. ಅಲ್ಲೇ ಒಂದ್ ಸಣ್ಣದೊಂದು ಹುಲಿ ತಗೊಂಬಿಡಲ್ಲ ವಿನೋದ. ಹುನ್ರಿ ಒಂದ್ ಹುಲಿ ತಗೋಬೇಕ್ರಿ. ಎದಕ್ ಬೇಕಲ್ಲ ಹುಲಿ ನಿನಗೆ? ಇಲ್ವಾ ನೀನ್ ಮಾತ್ರ ನಾಯಿ ಸಾಕೋಬಹುದು, ನಾವು ಹುಲಿ ಸಾಕೋಬಹುದಾ? ಸಾಕಲ್ಲಪ್ಪ. ಹುಲಿ ಬೇಕಂದ್ರೆ ನಿಮ್ಮದು ಯಾರಾದ್ರೂ ಹುಲಿ ಸೇಲ್ ಆಗಿದ್ರೆ ನಾವು ವಿನೋದ ಕೊಡ್ರಿ. ನನಗೆ ಒಂದ್ ಹುಲಿ ಬೇಕ್ರಿ, ಹುಲಿ ಕೊಡಿಸ್ಬಿಡ್ರಿ ನನಗೆ. ನಾನ್ ತರಿಸಿದ್ನಲ್ಲ ಹುಲಿ ತಗೊಳಲ್ಲೇ ಯಾವ್ದ್ರಿ? ಫೋನ್ ಬ್ಯಾಡ್ರಿ ಅದು. ನನ್ನ ತಮ್ಮ ಒಂದು ರೀಲ್ ಕಳ್ಸಾರಂತ ಹುಲಿದು ತೋರಿಸ್ತಂತಡೇರಿ. ಯಾವ್ದಲ್ಲೇ ಅವ್ರ ಹತ್ರ ಐತ್ ನೋಡು. ಕ್ರೇಜಿ 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 ಐತ್ ನೋಡ್ರಿ ಹುಲಿ. ಹುಲಿ ಫಾರ್ ಸೇಲ್. ಅಯ್ಯೋ ನನಗೆ ಏನ್ ಅನ್ಸ್ತೈತಿ ಗೊತ್ತಾ, ಇವ್ರದೆಲ್ಲ ನೋಡಿ ಕ್ಯಾಮ್ರಾ ಆಫ್ ಮಾಡ್ಲೇಬಾರ್ದು, ಕ್ಯಾಮ್ರಾ ಹೆಂಗೆ ಹಿಡ್ಕೊಂಡ್ ಕೂತ್ಕೋಬೇಕು. ಅವನ್ನ ನೋಡಲ್ಲಿ ಅವನ್ನ ನೋಡು. ಕ್ಯಾಮ್ರಾ ಆಫೇ ಮಾಡ್ಬಾರ್ದು, ಹಿಂಗೆ ಹಿಡ್ಕೋಬೇಕು. ಯಾಕಂದ್ರೆ ಇವ್ರದ್ದು ಕ್ರೇಜಿ ಕಾನ್ವರ್ಸೇಷನ್ಸ್ ಪದೇ 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 ಮಿಸ್ ಆಗ್ಬಿಡ್ತೈತಿ. ಒಂದ್ ಥ್ಯಾಂಕ್ಫುಲ್ ಆದ್ರೆ ಹೇಳ್ತಾರ ಅವ್ರು ನಿಮಗೆ. ಪೇಮೆಂಟ್ ಬೇಕು ನಿಮಗೆ. ಬೇಕಾಗಲ್ಲ ಅವ್ನ್ ಥ್ಯಾಂಕ್ಫುಲ್ ತೊಂಡೆ ಒಂದ್ ಹೊಟ್ಟೆ ತುಂಬತ. ಅಮ್ಮ ಎಲ್ಲವೂ ದುಡ್ಡಿಗೋಸ್ಕರ ಆಸೆ ಪಡಬಾರದು, ಎಲ್ಲವೂ ದುಡ್ಡಿಗೆ. ಬಟ್ ಗೈಸ್, ಬಿಸ್ನೆಸ್ ಇಸ್ ಎ ಬಿಸ್ನೆಸ್ ಡ್ಯೂಡ್. ಏನೋ ಬಿಸ್ನೆಸ್ ಇದೆ, ಬಿಸ್ನೆಸ್ ಡಿವೈಡ್ ಅಂತೆ. ಯಾವ್ದೋ ಒಂದ್ ನೀತಿ ಪತ್ರ ಹೇಳಕತ್ತಾನೆ. ಸೀರಿಯಸ್ಲಿ ಕಾಲ ನಿಂತಿರೋದೇ ದುಡ್ಡಿನ ಮೇಲೆ. ಅದಕ್ಕೆ ಏನು ಮಾತೇ ಆಡಂಗಿಲ್ಲ. ಎಲ್ಲಿ ಹೋದ್ರು ಏನೇ ಹೋದ್ರು ದುಡ್ಡೇ ಬಿಟ್ರೆ ಬೇರೆ ಏನೇನಿಲ್ಲ. ಹೌದಿಲ್ಲ ಸೂರಜ್? ಎಲ್ಲಕ್ಕೆ ಏನಾದ್ರೂ ದುಡ್ಡು ಬೇಕೇ ಬೇಕು. ಈ ಪ್ರತಿಯೊಂದಕ್ಕೂ ಏನಾದ್ರೂ ಮನುಷ್ಯ ಹುಟ್ಟಕ್ಕೂ ದುಡ್ಡು ಬೇಕು, ಸಾಯಕ್ಕೂ ದುಡ್ಡು ಬೇಕು. ಎಲ್ರಿಗೂ ಗೊತ್ತಿರೋದೆ. ಮತ್ತೆ ಅದಕ್ಕೂ ಕಮೆಂಟ್ ಹಾಕ್ಬಿಟ್ರೆ ಎಲ್ರಿಗೂ ಗೊತ್ತಿರೋದೆ, ಮತ್ತೆ ಅದನ್ನು ಹೇಳಬೇಡ ಅಂತ. ದೋಸೆಗೆ ಗಟ್ಟಿ ಚಟ್ನಿನ ಕೊಡ್ಲಿಲ್ಲ ಅವ್ರು. ಬರಬೇಕಾದ್ರೆ ಅಲ್ಲಿಂದ ಇಲ್ಲಿ ತನಕ ಹೇಳ್ತಿದ್ದಾನೆ ಗಾಯ್ಸನು, ನನಗೆ ದೋಸೆಗೆ ಗಟ್ಟಿ ಚಟ್ನಿ ಕೊಟ್ಟಿಲ್ಲ, ಗಟ್ಟಿ ಚಟ್ನಿ ಕೊಟ್ಟಿಲ್ಲ, ಗಟ್ಟಿ ಚಟ್ನಿ ಕೊಟ್ಟಿಲ್ಲ. ಅವನಿಂದ ಅದನ್ನ ಹೇಳ್ಕಂತ ಬಂದಾನೆ. ಗಟ್ಟಿ ಚಟ್ನಿ ದಾವಣಗೆರೆ ಗಟ್ಟಿ ಚಟ್ನಿ ಇರ್ಬೇಕು. ಆದ್ರೂ ಹಾರ್ಟ್ಫುಲ್ ಹೇಳ್ರಿ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಚೆನ್ನಾಗಿ ದೋಸೆ ಲಿಟ್ರಲಿ ನನಗೆ ದಾವಣಗೆರೆ ತರ ಅಲ್ಲ, ಚೆನ್ನಾಗಿತ್ತು. ಅಲ್ಲ, ದಾವಣಗೆರೆ ದೋಸೆ ಮುಂದೆ ಶಿಕಾರಿಪುರ ದೋಸೆ ನನಗೇನು ಅಷ್ಟು ಲೈಕ್ ಆಗಿಲ್ಲಪ್ಪ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಬಟ್ ನಮ್ ದಾವಣಗೆರೆಯಲ್ಲೇ ಅಷ್ಟು ಚೆನ್ನಾಗಿ ದೋಸೆ ನಾವು ತಿಂದಾಗ ಗಟ್ಟಿ ಚಟ್ನಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನಾವು. ಗಟ್ಟಿ ಚಟ್ನಿ ಕೊಟ್ಟಿಲ್ಲ, ನಾವೇ ಮಾಡೋಣ. ಗಟ್ಟಿ ಚಟ್ನಿ ಕೊಡ್ಬೇಕಿತ್ತು ಅವ್ನು. ನಾನ್ ಕೇಳಿದಕ್ಕೆ ಗಟ್ಟಿ ಚಟ್ನಿ ಮ್ಯಾಟ್ರ್ ಆಗಲ್ಲ. ನಾನ್ ಕೇಳಿದಕ್ಕೆ ಇಲ್ಲ ಅಂದ್ಬಿಟ್ನಲ್ಲ ವಿನೋದ. ಏನೆಲ್ಲ ಬಿವಿ, ನಾನು ಹಾರ್ಟ್ಫುಲ್ ಹೇಳ್ತೀನಪ್ಪ. ನನಗೇನೋ ಲೈಕ್ ಆಗಿಲ್ಲಪ್ಪ ನನಗೆ. ಬಟ್ ಏನು ಶಿಕಾರಿಪುರದಲ್ಲಿ ಒಂದ್ ಏನೋ ಒಳ್ಳೆ ಸ್ಪಾಟ್ ಅಂದ್ರೆ ಅದೇ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲು. ಸೊ ಹಂಗಾಗಿ ನಮ್ಮೂರ್ ನಾವ್ ಬೆಳ್ಸೋಣ ಅಂತಂದು ಅಲ್ಲೇ ತಿನ್ನೋದ್ ನಾವ್ ಯಾವಾಗನು. ಚೆನ್ನಾಗಿತ್ತು, ಒಂದ್ ಲೆಕ್ಕಕ್ಕಿತ್ತು. ಬಟ್ ದಾವಣಗೆರೆ ತರ ಎಲ್ಲ ಕಂಪೇರ್ ಮಾಡಕ್ ಆಗೋದಿಲ್ಲ. ಬಟ್ ಹೊಟ್ಟೆ ತುಂಬ್ತು. ಹೊಟ್ಟೆಗೇನು ಏನು ಹೊರಗಡೆ ಬಂದಾಗ ನಾವು ನಮ್ದೇ ಬೇಕು, ನಮಗೆ ಅಂತದೇ ಬೇಕು ಇಂಥದೇ ಬೇಕು ಅಂತ ಹೇಳಂಗಿರೋದಿಲ್ಲ. ಬಟ್ ಚೆನ್ನಾಗಿತ್ತು ಗೈಸ್. ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ. ನಾನು ಇಫ್ ಪಾಸಿಬಲ್ ಆದ್ರೆ ಪೂಜೆದು ಹಾಕ್ತೀನಿ, ಇಲ್ಲ ಅಂದ್ರೆ ಡೈರೆಕ್ಟ್ ನಾನು ದರ್ಶನ ಎಲ್ಲ ಮುಗ್ದಾದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸಿ ಯು ಗೈಸ್. ಆಯ್ತು ದರ್ಶನ. ಈಗ ಎಲ್ಲ ಊಟ ಎಲ್ಲ ಪ್ರಸಾದ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಈಗ ಹೆಂಗ ಅನ್ಸೈತಪ್ಪ ಬಿವಿ? ಏನೋ ಮಾಡಿದ ದೇವಸ್ಥಾನ ಕರ್ಕೊಂಬಂದಿ. ಬಟ್ ಬಹಳ ಹ್ಯಾಪಿ ಫೀಲಿಂಗ್ ಆಗ್ತಿದೆ. ಅಲ್ಲ ಅವ್ರಿಗೆ ಹೆಂಗ್ ಫೀಲಿಂಗ್? ಅವ್ರು ಕೇಳ್ತಿದ್ದೆ. ಬಂದ ವಿನೋದ್ ಕಾರ್ ತಗೊಂಬಂದ. ಈಗ ಹೊರಟ್ವಿ. ಈಗ ಬಟ್ ತುಂಬಾ ಹ್ಯಾಪಿ ಫೀಲಿಂಗ್ ಇದೆ ಮನ್ಸಲ್ಲಿ. ಇದನ್ನೆಲ್ಲ ದೇವ್ರ ಹತ್ರ ಹೇಳ್ಕೋಬೇಕಂತಾರಲ್ಲ, ಹಂಗೆ ಮನ್ಸಾರ ಹೇಳ್ಕೊಂಡು ದೇವ್ರಿಗೊಂದು ಈ ಲೈಫ್ ಕೊಟ್ಟಿರೋದಕ್ಕೆ ದೇವರಿಗೆ ಥ್ಯಾಂಕ್ ಯು ಹೇಳಿ ಹೊರಟ್ವಿ. ಈಗ ವಿನೋದ ಹೆಂಗ ಅನಿಸ್ತೈತಪ್ಪ? ಫೀಲಿಂಗ್ ಸೂಪರ್. ಓಕೆ, ಹೋಗಬೇಕಾದ್ರೆ ಐ ವಿಲ್ ಕ್ಯಾಚ್ ಯು ಅಗೇನ್. ಗಾಯ್ಸ್, ಇಲ್ಲೇ ನಮ್ ವಿನೋದ್ ಯಾವ್ದೋ ಪ್ಲೇಸ್ ಇದೆ ಅಂತಂದ. ಯಾವ ಪ್ಲೇಸ್ ಅಪ್ಪ ವಿನೋದ? ಚಂಪಕ ಸರಸ್ಸು. ಚಂಪಕ ಸರಸ್ಸು ಅಂತೆ. ಬೋರ್ಡ್ ಇದೆ ನೋಡ್ರಿ. ಚಂಪಕ ಸರಸ್ಸು ಬ್ಯೂಟಿಫುಲ್ ಆಫ್ ರೋಡಿಂಗ್ ಐತಿ. ಬಟ್ ಬೈಕ್ ತಂದಿಲ್ಲ ಆಫ್ ರೋಡಿಂಗ್ ಮಾಡಕ್ಕೆ. ಕಾರಲ್ಲೇ ಆಫ್ ರೋಡಿಂಗ್ ಇವತ್ತು. ಹೆಂಗಿದೆ ಮಚ್ಚ ಪ್ಲೇಸ್? ಕ್ರೇಜ್ ಐತಿ. ಕ್ರೇಜ್ ಇದೆ ಅಂತ ಪ್ಲೇಸ್. ಒಳ್ಳೆ ತುಂಬಾ ಆಫ್ ರೋಡ್ ಇದೆ. ಬಂದ್ವಿ. ಇಲ್ಲೇ ಯಾವ್ದು ಮತ್ತೆ ಸ್ಪಾಟ್ ಹೆಸರು? ಚಂಪಕ ಸರಸ್. ಚಂಪಕ ಸರಸ್ಸಕ್ ಬಂದಿವಿ. ಇಲ್ಲಿ ಕ್ಯಾರವನ್ ಇದೆ. ಫಿಲಂ ಶೂಟಿಂಗ್ ಇದ್ರು ಇರ್ಬೋದು, ಗೊತ್ತಿಲ್ಲ. ಹೋಪ್ ಯಾರು ನೋಡಿಲ್ಲ ಫಿಲಂ ಆಕ್ಟರ್ ಲೈವ್ ಆಗಿ. ಬಟ್ ನೋಡೋಣ ಯಾವ್ದು ಏನಿದೆ ಅಂತ. ನಾವು ಎಲ್ಲ ಕವರ್ ಮಾಡ್ತೀನಿ. ಬಾರು ಮಚ್ಚ.
ಪ್ಲೇಸಸ್ ಬಗ್ಗೆ ಗೊತ್ತಿರೋದು ನಿನಗೆ, ನೀನ್ ಕವರ್ ಮಾಡ್ಬೇಕು. ನೋಡ್ರಿ ಇದು ಚಂಪಕ ಸರಸ್ಸು ಅಂತ ನಮ್ಮ ರಾಕಿಂಗ್ ಸ್ಟಾರ್ ಎಷ್ಟಿದಾರಲ್ಲ ಹ್ಮ್. ಅವ್ರು ಇದನ್ನ ದತ್ತು ತಗೊಂಬಿಟ್ಟಾರ. ಯಾಕೆ? ಅಂದ್ರೆ ಅವರು ಎಲ್ಲಾ ದೇವಸ್ಥಾನಗಳನ್ನ ಕೆಲವೊಂದ್ ದೇವಸ್ಥಾನಗಳನ್ನ ದತ್ತು ತಗೊಂಡಿದ್ದಾರೆ. ಅದ್ರಲ್ಲಿ ಇದು ಒಂದು ಅಂದ್ರೆ ಅವ್ರದ್ದೇ ಎಲ್ಲ ಅವ್ರು ನೋಡ್ಕೊಂತಾರೆ ಇದನ್ನೆಲ್ಲ. ಓ ವಾವ್. ಅಂದ್ರೆ ಸ್ವಲ್ಪ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಅವ್ರೆ. ಬಹಳ ಹಾಳಾಗಿತ್ತು ಇದು. ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದಾರೆ. ಎಲ್ಲ ಹಾಕಿದಾರ ಅವ್ರ ಹೆಸರು? ಹೆಸರೇನ್ ಹಾಕಿಲ್ಲ. ನಮ್ ಭಾಷೆಗೆ ಹೆಸರು ಹಾಕ್ಸ್ಕೊಳೋದು ಅಭ್ಯಾಸ ಇಲ್ಲ ಭಾಷೆ ನಡೀತದೆ. ನಿಮ್ ಭಾಷೆಗೆ ಹೆಸರಿಗೆಲ್ಲ ಹಾಕೋಣ ಅಭ್ಯಾಸ ಆಯ್ತಾ? ಓಕೆ. ಎಷ್ಟು ಟೈಮ್ ಬಂದಿದ್ದೆ ನೀನು ಈ ಪ್ಲೇಸಿಗೆ? ಸುಮಾರು ಸಲ ಬಂದಿದ್ದು. ಏನಂತ ಎದ್ರದಂತೆ ಶೂಟು? ಯಾವುದೋ ಸಾಂಗ್ ಶೂಟ್. ಓಕೆ ಗೈಸ್, ಯಾವ್ದೋ ಮೂವಿ ಶೂಟಿಂಗ್ ನಡೀತಿದೆ. ಬಟ್ ಯಾಕೋ ಕ್ಯಾಮ್ರಾ ಅಲೋ ಮಾಡಿದ್ರೆ ವಿಡಿಯೋ ಮಾಡಕ್ಕೆ ನನಗೆ ವಿಡಿಯೋ ಅಲೋ ಮಾಡಲ್ಲ ಅನ್ಕೊಂಡಿದ್ದೆ. ನೀನ್ ಫಿಲಮ್ ನೋಡಿ ಕ್ಯಾಮ್ರಾ ಅಲೋ ಮಾಡ್ತಾರ ಇಲ್ಲಿ? ಯಾರು ಬಂದು ಶೂಟಿಂಗು? ಕೋಮಲ್ ಸರ್ ಅಂತ ಹೇಳಿದಾರೆ. ಇಫ್ ಪಾಸಿಬಲ್ ಅವ್ರು ಬಂದ್ಮೇಲೆ ಶೂಟ್ ಮಾಡಕ್ ಬಿಟ್ರೆ ತೋರಿಸ್ತೀವಿ. ತೋರ್ಸೋಣಂತೆ. ಹೀರೋಯಿನ್ ಮೈ ಕೊಡ್ರಿ ಸರ್ ಅವ್ರಿಗೂ. ಗೊತ್ತಿರಲ್ಲ. ಹೀರೋಯಿನ್ ಅನುಷಾ ರೈ ಅಂತಂದ ಏನಾದ್ರು ಶೂಟಿಂಗ್ ನೋಡಕ್ ಅಂತಾರಲ್ಲ, ಅದಕ್ಕೆ ಕಾಮಿಡಿ ಬಿಟ್ಟಾರ. ಸೂರಜ್ ಬಿಡು, ಯಾಕೆ ಸೈಲೆಂಟ್ ಆಗಿ ಕೂತ್ಕೊಂಡಲ್ಲ? ಟೈರ್ಡ್ ಆಗ್ಬಿಟ್ಟಿದ್ದೀರಾ? ಇವತ್ತು ಪಾಪ ಅವ್ರ ಬಿಸ್ನೆಸ್ ಹಾಳಾಯ್ತು ಅಂತ ಇವತ್ತು ಅವ್ರ ಬಿಸ್ನೆಸ್ ಹಾಳಾಯ್ತು ಅಂತಂದ ಫುಲ್ ಟೆನ್ಷನ್ ಆಗಿದಾರ ಅವರು. ನೋಡ್ರಿ, ನಮ್ ಬಿಸ್ನೆಸ್ ಇರೋದೇ ಹಂಗೆ. ನಾವಿದ್ರು ಇಲ್ಲೇ ಇದ್ರು ಬಿಸ್ನೆಸ್ ನಡೀತಿರುತ್ತೆ. ಬಟ್ ಆದ್ರೂ ಟೈರ್ಡ್ ಆಯ್ತು. ಅಲ್ಲಿ ತುಂಬಾ ದರ್ಶನ ತುಂಬಾ ಹೊತ್ತಾಯ್ತು. ಅದಕ್ಕೆ ನಾನು ಅವ್ರು ಬಂದ್ಮೇಲೆ ಇನ್ ಕೇಸ್ ಪಾಸಿಬಲ್ ಆದ್ರೆ ಒಂದ್ ಶಾರ್ಟ್ ಹಾಕ್ತೀನಿ. ಏನಿಲ್ಲ, ಅಲ್ಲಿ ಹೆಂಗಾಗ್ತೈತೆ ಅಂತಂದ್ರೆ ಈ ಕಡೆ ವಿಡಿಯೋ ಶೂಟ್ ಮಾಡ್ತಿದ್ದಾರೆ, ಆ ವಿಡಿಯೋನ ಒಂದ್ ಟಿವಿಯಲ್ಲಿ ನೋಡ್ತಿದ್ದಾರೆ, ಹಂಗೆ ಪಕ್ಕದಲ್ಲೇ ಎಡಿಟ್ ಆಗ್ತೈತಿ. ಅದೇ ಒಂದೇ ಟೈಮೇ ತಗೊಳಲ್ಲ, ಬೇಗ ಆಗ್ಬಿಡ್ತೈತೆ. ಅಲ್ಲೇ ಸಾಂಗ್ ಅರ್ಧಕ್ಕರ್ಧ ರೆಡಿನೇ ಆಗ್ಬಿಡೈತಿ. ಆದ್ರೂ ಸಾಂಗ್ ನಾವು ಒಂದ್ 2-3 ಲಿರಿಕ್ಸ್ ಕೇಳಿದ್ವಲ್ಲ, ಚೆನ್ನಾಗಿತ್ತು. ಚೆನ್ನಾಗಿದೆ ಸಾಂಗ್, ಚೆನ್ನಾಗಿದೆ, ಸೂಪರ್ ಆಗಿತ್ತು ಸಾಂಗ್. ಹೊರಟ್ವಿ ನಾವು. ತುಂಬಾ ಟೈರ್ಡ್ ಆಗ್ತದೆ, ತುಂಬಾ ಟೈಮ್ ಆಗಿದೆ. ನಾವು ಹೊರಟ್ವಿ. ಕ್ಯಾಚ್ ಯು ವಿನೋದ, give me the camel drive. ನೀನ್ ಹೊಡಿತೀಯಾ? ಫಸ್ಟ್ ನಾನು ಅವನು ಡ್ರೈವ್ ಮಾಡಿದ್ರೆ ಹೋಗ್ಬೋದು ಬೇಗ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ 100 ಮಾಡಿದ್ರೆ ಬೇಗ ಹೋಗ್ತೀನಿ ಅಂತ. ಚಾರ್ಜಿಂಗ್ ಕೇಬಲ್ ಕೊಡ. ಕ್ಯಾಚ್ ಯು ಲೇಟರ್, ಬಾಯ್. ಎಷ್ಟೊತ್ತು ರೀಚ್ ಮಾಡ್ತೇವೆ ಸರ್ ನಮ್ಮನ್ನ? ನಾನು ವಿನೋದ, ಒಂದು 2 hour 30 minutes ತೋರಿಸ್ತಿದೆ. ನಾನು ಮ್ಯಾಪ್ಕಿನ ಒಂದು 1/2 hour ಬೇಗ ಅಂತ ಮುಟ್ಟಿಸ್ತೀನಿ. ಅದಂತೂ ಕಾನ್ಫಿಡೆನ್ಸ್ ಐತಿ. ಬಿಡಿ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂತ ಬಂದೇ ಹೋದನೆಲ್ಲ. ಅದಂತೂ ಕಾನ್ಫಿಡೆನ್ಸ್ ಇದೆ. ಬಟ್ ನಾನು ನನ್ನ ಕಡೆಯಿಂದ ನಾನೊಂದು ಸಜೆಷನ್ ಹೇಳೋದೇನಪ್ಪ ಅಂದ್ರೆ, ನಿಮ್ ಕೈಯಲ್ಲಿ ಎಷ್ಟು ಕಂಟ್ರೋಲ್ ಮಾಡಕ್ಕಾಗುತ್ತೋ ಗಾಡಿ ಅಷ್ಟು ಮಾತ್ರ ಎಕ್ಸಲೇಟರ್ ಒತ್ತಬೇಕು. ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಂದ್ರೆ ಎಕ್ಸಲೇಟರ್ ಮೇಲೆ ಒತ್ತಕ್ಕೆ ಹೋಗ್ಬೇಡ್ರಿ. ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ಮೇಲೆ ನೀವು ಸ್ಪೀಡಾಗಿ ಹೋಗಿ ಏನೋ ಒಂದು ಅನಾಹುತ ಆದಾಗ ಯಾಕೆ ಅನುಭವಿಸ್ತೀರಾ? ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ಕಾಗದ್ರೆ ನೀವು ಹೊಡೀರಿ, ಇಲ್ಲ ಹೊಡ್ಯಕ್ ಹೋಗ್ಬೇಡ್ರಿ. ನಾನು 8 o'clock ಜಿಮ್ ಬೇರೆ ಹೋಗ್ಬೇಕು. ಇರೋದು 7 o'clock ತೋರಿಸಿದ್ದೆ ರೀಚಿಂಗ್ ಟೈಮು. ಬಟ್ 2 days ಇಂದ ಜಿಮ್ಮಿಗೂ ಹೋಗಿಲ್ಲ. ಜಿಮ್ಮಿಗೆ ಹೋಗ್ಬೇಕು. ವಾಕು ಮಾಡಿಲ್ಲ, ಹೋಗಿಲ್ಲ 10 days ಇಂದ ಕ್ಲೀನಾಗಿ. ಐ ಮೇನ್ಲಿ ಕಾನ್ಸಂಟ್ರೇಟ್ ಅಬೌಟ್ ನನ್ನ ಫಿಟ್ನೆಸ್ ಬಗ್ಗೆ. ಅದು ನನಗೆ ಗೊತ್ತಾದಾಗಿಂದ ಆ ಫಿಟ್ನೆಸ್ ಇಂದ ನಾನು ಅದನ್ನ ಪ್ರಾಪರ್ ಫಾಲೋ ಮಾಡ್ತಿದ್ದೀನಿ.
ಅದು ನಾನು ಅಪ್ಕಮಿಂಗ್ ಲಾಗ್ಸಲ್ಲಿ ಹೇಳ್ತೀನಿ. ನನ್ನ ಜೊತೆ ನನ್ನ ತಮ್ಮ ಕೂಡ ನಾನು ಟ್ರೈನ್ ಮಾಡ್ತಿದ್ದೀನಿ. ಅವರು ನಮ್ಮ ಟ್ರೈನರ್ ಇದ್ದಾರೆ ಮಧು ಅಂತ, ಅವ್ರು ನಮಗೆ ಟ್ರೈನ್ ಮಾಡ್ತಿದ್ದಾರೆ. ಅವ್ರ ಹತ್ರನೇ ನನ್ನ ತಮ್ಮ ಕೂಡ ಮಾಡ್ತಿದ್ದಾನೆ. ಬಟ್ ಮಾಡ್ತೀವಿ, ನಾನು ಅದನ್ನು ಕೂಡ ಕವರ್ ಮಾಡ್ತೀನಿ. ನೋಡ್ರಿ ಆಲ್ರೆಡಿ ದೇ ಆರ್ ಸ್ಲೀಪಿಂಗ್. ಆಲ್ರೆಡಿ ಮಲಗಿದ್ದಾರೆ. ನಮ್ಮ ಬಿವಿ ಒಬ್ಬ ಇದ್ದಿದ್ದಾನೆ. ಓಕೆ, ನಾನು ಡ್ರೈವ್ ಮಾಡಬೇಕು. ಐ ವಿಲ್ ಕ್ಯಾಚ್ ಯು ಆಲ್ ಲೇಟರ್. ಗಾಯ್ಸ್, ನಾವು ಇವಾಗ ಎಂಟ್ರಿ ಆದ್ವಿ ದಾವಣಗೆರೆಗೆ. ಸೊ ವೋಟ್ ಆಫ್ ಥ್ಯಾಂಕ್ಸ್ ಹೇಳೋ ಟೈಮು. ಐ ವಿಲ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.